ನಮಸ್ಕಾರ ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇದ್ದೀರಾ ಕುಚ್ಚಲಕ್ಕಿ ಅನ್ನದ ಜೊತೆ ಮೀನು ಫ್ರೈ ಮತ್ತು ಮೀನು ಸಾಂಬಾರು, ಒಂದು ವೆಜಿಟೇಬಲ್ ಪಲ್ಯ. ಇದರಲ್ಲಿ ಮೀನು ಫ್ರೈ ಮಸಾಲೆಯನ್ನು ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾವು ನಮ್ಮ ಮಾರ್ಕೆಟಿಂದ ಇಷ್ಟೊಂದು ಮೀನುಗಳನ್ನು ಖರೀದಿ ಮಾಡಿ ತಂದಿದ್ದೇವೆ. ಇದನ್ನೆಲ್ಲ ರೆಡಿ ಮಾಡಿ ಫ್ರೀಝರಲ್ಲಿ ತೆಗೆದಿಟ್ಕೊಳ್ಳೋಣ. ಇವತ್ತೆಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮೀನು ಮಸಾಲೆಯನ್ನು ಮಾಡಿ ಹಚ್ಚಿ ಇದನ್ನು ಮೀನು ಫ್ರೈ ಮಾಡೋದನ್ನು ತೋರಿಸ್ಕೊಡ್ತೀವಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಖಾರದ ಮೆಣಸು, ಬ್ಯಾಡಗೆ ಮೆಣಸು, 3 ರಿಂದ 4 ಗೆಡ್ಡೆ ಬೆಳ್ಳುಳ್ಳಿ, ಉಪ್ಪು, 1 ಸ್ಪೂನು ಬೆಳ್ತಕ್ಕಿ ರೈಸು, ಓಂಕಾಳು, ಅರಿಶಿನ, ಮೆಂತೆ, ಇಂಗು ಮತ್ತು ಲಿಂಬೆ ರಸ. ಲಿಂಬೆ ರಸದಲ್ಲೇ ಇದನ್ನೆಲ್ಲ ರುಬ್ಬಿಕೊಳ್ಳೋಣ. ಒಳ್ಳೆ ಹುಳಿಯಾಗಿ ಖಾರ ಉಪ್ಪಾಗಿ ಮಸಾಲೆ ಚೆನ್ನಾಗಿ ರೆಡಿ ಆಗುತ್ತೆ. ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನೋಡಿ, ಇದೀಗ ಇಷ್ಟು ನೈಸ್ ಆದರೆ ಸಾಕು. ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ. ನಮಗೆ ಇವತ್ತು ಎಷ್ಟು ಬೇಕಷ್ಟು ಮಾತ್ರ ಮಸಾಲೆಯನ್ನು ತೆಗೆದು ಮೀನಿಗೆ ಹಚ್ಕೊಳ್ಳೋಣ. ಮಸಾಲೆ ಹಚ್ಚಿದ ಮೀನನ್ನು ಸುಮಾರು 1 ಗಂಟೆ ಕಾಲ ಹಾಗೆ ಹೊರಗಡೆ ಇರಬೇಕು. ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳಿ. ನಂತರ ಕಾದಂಥ ಹಂಚಲ್ಲಿ 2 ಸ್ಪೂನ್ ಆಯಿಲನ್ನು ಹಾಕಿ ಈ ಮೀನನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡುವಾಗ ಅದರ ಮೇಲೆ ಕರಿಬೇವಿನ ಎಲೆಯನ್ನು ಉದುರಿಸ್ಕೊಳ್ಬೇಕು. ಒಂದು ಬದಿ ಕಾದ ನಂತರ ಮತ್ತೊಂದು ಬದಿ ತಿರುಗಿಸಿ ಚೆನ್ನಾಗಿ ಕಾಯಿಸ್ಕೊಂಡು ಇದನ್ನು ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಬಾಡೂಟ ಇನ್ನೂ ಸೂಪರ್ ಆಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಉಳಿದಿರೋಂಥ ಮೀನೆಲ್ಲ ಫ್ರೈ ಆಗಲಿ. ಥ್ಯಾಂಕ್ ಯು.